ಆಪರೇಷನ್ ಸಿಂಧೂರ ಕೇವಲ ಒಂದು ಕಾರ್ಯಾಚರಣೆಯಲ್ಲ. ಈಗ ಭಾರತೀಯ ಸೇನೆಯ ಸಾಮರ್ಥ್ಯ ಏನು ಅಂತ ಜಗತ್ತಿಗೆ ಪರಿಚಯಿಸಿದ ಒಂದು ಬಲಿ ಯಜ್ಞ ಇದು. ಇನ್ನು ಭಾರತೀಯ ಸೇನೆ ಹಿಡಿದು ಈಗ ವೈರಿಗಳು ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಜೊತೆಯಲ್ಲಿ ಭಾಗ್ಯ ಮಾತ್ರ ಅಲ್ಲ, ಜಗತ್ತಿಗೆ ಪರಿಚಯಿಸಲಾಗಿದೆ ಭಾರತದ ಸಾಮರ್ಥ್ಯ ಏನು ಅಂತ. ಇಂತಹ ಮಹಾ ಸೇನೆಯನ್ನ ಇಂದು ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಮಾಡಿ ಮಾತನಾಡಿದ್ದಾರೆ. Who are we? Indian Army ने जंग शुरू नहीं की थी, but we will bloody hell finish it. Yes, sir. How's the Josh? Hi, sir. How's the Josh? Hi, sir. ಭಾರತೀಯ ಸೇನೆ ಜಗತ್ತಿನ ಸರ್ವಶ್ರೇಷ್ಠ ಸೇನೆಗಳ ಸಾಲಿನಲ್ಲಿ ಬಂದು ನಿಲ್ಲುವ ಸೇನೆ. ಅದರ ಪರಾಕ್ರಮದ ಪರಿಚಯ ಮೊದಲೇ ಮಹಾಯುದ್ಧದಿಂದಲೇ ಜಗತ್ತಿಗೆ ಇದೆ. ಎದುರಿಗೆ ಆಕ್ಷೋಹಿಣಿ ಸೈನ್ಯವಿದ್ದರೂ ಬೆದರದ ಏಕೈಕ ಸೇನೆ ಎಂದರೆ ಅದು ಭಾರತೀಯ ಸೇನೆ. ಅದಕ್ಕೆ ದೊಡ್ಡ ನಿದರ್ಶನ 1971ರಲ್ಲಿ ಲೋಂಗೇವಾಲಾ ಯುದ್ಧ. 120 ಸೈನಿಕರು ಪಾಕಿಸ್ತಾನದ ಸಾವಿರಾರು ಸೈನಿಕರಿಗೆ ಮಣ್ಣು ಮುಕ್ಕಿಸಿದ್ರು. ಇದೆಲ್ಲವನ್ನು ಹೇಳಲು ಕಾರಣ, ಇಂದು ಪ್ರಧಾನಿ ನರೇಂದ್ರ ಮೋದಿ ಈ ಪ್ರಳಯ ರುದ್ರರ ಪಡೆಯನ್ನ ಇಂದು ಭೇಟಿಯಾಗಿ ಅವರ ಪರಾಕ್ರಮವನ್ನ ಹಾಡಿ ಹೊಗಳಿದ್ದಾರೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ 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 ವಂದೇ. ರಣರಂಗದಲ್ಲಿಯೇ ರಣಬೇಟೆಗಾರನನ್ನು ಭೇಟಿಯಾದ ಮೋದಿ. ಅದಂಪುರ ಏರ್ಬೇಸ್ನಲ್ಲಿ ಸೇನಾನಿಗಳ ಪರಾಕ್ರಮಕ್ಕೆ ಸೆಲ್ಯೂಟ್. ಆಪರೇಷನ್ ಸಿಂಧೂರದ ಬಳಿಕ ಇದೇ ಮೊದಲ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅದಂಪುರ ಏರ್ಬೇಸ್ಗೆ ಭೇಟಿ ನೀಡಿ ಭಾರತೀಯ ಸೇನೆಯನ್ನು ಭೇಟಿಯಾದರು. ಆಪರೇಷನ್ ಸಿಂಧೂರದಲ್ಲಿ ಅವರು ತೋರಿದ ಪರಾಕ್ರಮ, ಅಪ್ರತಿಮ ಶೌರ್ಯವನ್ನ ಹೃದಯಪೂರ್ವಕವಾಗಿ ಕೊಂಡಾಡಿದರು. ನಮ್ಮ ಸಹೋದರಿಯ ಸಿಂಧೂರ ಕಿತ್ತುಕೊಂಡವರಿಗೆ ಕೊಡಬೇಕಾದ ತಕ್ಕ ಉತ್ತರ ಕೊಟ್ಟಿದ್ದೀರಿ, ಇದಕ್ಕೆ ಇಡೀ ದೇಶವೇ ನಿಮಗೆ ಧನ್ಯವಾದ ಎಂದು ಹೇಳಿದರು. ಅದಂಪುರ ಏರ್ಬೇಸ್ಗೆ ಭೇಟಿ ಕೊಟ್ಟಿದ್ದು ಏಕೆ ಮೋದಿ? ಒಂದು ಭೇಟಿಯಿಂದ ಬೆತ್ತಲಾದವು ಪಾಕಿಸ್ತಾನದ ಸುಳ್ಳುಗಳು. ಪಾಕಿಸ್ತಾನ್ ಗತಿಗೆಟ್ಟ ಬರಗೆಟ್ಟ ದೇಶ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯವೇ. ಆದರೆ ಅದು ಹೇಳುವ ಸುಳ್ಳುಗಳು ಅನೇಕರಿಗೆ ಗೊತ್ತಿಲ್ಲ. ಆಪರೇಷನ್ ಸಿಂಧೂರ ವಿಷಯದಲ್ಲಿ ವಿಜಯ ನಮ್ಮದೇ ಎಂದು ರ್ಯಾಲಿ ಮಾಡಿರುವ ನಾಚಿಗೇಡಿನ ದೇಶದವರು ಆಪರೇಷನ್ ಸಿಂಧೂರ ಆರಂಭವಾದಾಗ ಅದಂಪುರ್ ಏರ್ಬೇಸ್ ಹೊಡೆದು ಹಾಕಿದ್ದೇವೆ, ತೇಜಸ್ ಸುಖೋಯ್ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದ್ದೇವೆ ಎಂದು ಕೊಚ್ಚಿಕೊಂಡಿತ್ತು. ಪಾಕಿಸ್ತಾನದ ಸುಳ್ಳುಗಳನ್ನು ಮೋದಿಯವರ ಒಂದು ಭೇಟಿ ಜಾಗತಿಕವಾಗಿ ಬೆತ್ತಲುಗೊಳಿಸಿವೆ. ಪಾಕಿಸ್ತಾನದ ಸುಳ್ಳುಗಳು ಇದೇನು ಮೊದಲೇನಲ್ಲ. 1971 ಯುದ್ಧವನ್ನ ನಾವೇ ಗೆದ್ದಿದ್ದೇವೆ ಎಂದು ಪಠ್ಯ ಪುಸ್ತಕಗಳಲ್ಲಿ ಸೇರಿಸಿ ಆ ದೇಶದ ಮಕ್ಕಳ ಇತಿಹಾಸ ಪ್ರಜ್ಞೆಗೆ ಹೊಡೆದ ನಾಚಿಗೇಡಿನ ದೇಶ. ಅದರ ಸುಳ್ಳಿನ ಇತಿಹಾಸ ಮುಂದುವರೆದಿದೆ, ಜಾಗತಿಕವಾಗಿ ಬೆತ್ತಲಾಗುವುದು ಕೂಡ ಮುಂದುವರೆದಿದೆ. ಗೋಪಾಲ್ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.